ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಎವ್ರಿಥಿಂಗ್ ಟೆನ್ಸ್ ಟು ಝೀರೋ ಅಗೇನ್ಸ್ಟ್ ಬಿಟ್ಕಾಯಿನ್ ಈ ಒಂದು ಸೀರೀಸ್ ನ ಮೊದಲ ಟೆಕ್ನಿಕಲ್ ಅನಾಲಿಸಿಸ್ಗೆ ನಾನು ನಿಫ್ಟಿನ ಚೂಸ್ ಮಾಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಅಗೇನ್ಸ್ಟ್ ಇಂಡಿಯನ್ ರುಪಿ, US$, ಗೋಲ್ಡ್ ಮತ್ತು ಬಿಟ್ಕಾಯಿನ್ ಅನ್ನುವಂಥ ವಿಚಾರವಾಗಿ ಡೀಟೇಲ್ ಟೆಕ್ನಿಕಲ್ ಅನಾಲಿಸಿಸ್ ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಸೊ ಈ ಒಂದು ಸೀರೀಸ್ ನ ಮೇನ್ ಗೋಲ್ ಏನು ಅಂತ ನೋಡೋದಾದ್ರೆ, ಇಫ್ ದ ಮೆಜರಿಂಗ್ ಟೂಲ್ ಇಸ್ ನಾಟ್ ರಿಲಯಬಲ್, how can we trust the value of the asset or the item being measured? ನಾವು ಯಾವ ಮಾಪನದಲ್ಲಿ, ಯಾವುದೋ ವೇಯಿಂಗ್ ಸ್ಕೇಲ್ ಅಲ್ಲಿ ಅಥವಾ ಯಾವುದೇ ಒಂದು ಮೆಜರಿಂಗ್ ಟೂಲ್ ಅಲ್ಲಿ ನಮ್ಮ ಅಸೆಟ್ ನ ಅಳಿತಾ ಇದೀವಲ್ಲ, ಆ ಒಂದು ಮೆಜರಿಂಗ್ ಟೂಲ್ ಅಥವಾ ವೇಯಿಂಗ್ ಮಿಷಿನ್ನೇ ಪ್ರಾಪರ್ ಆಗಿ ಕ್ಯಾಲಿಬ್ರೇಷನ್ ಆಗಿಲ್ಲ ಅಂತಂದ್ರೆ, ಇಟ್ಸ್ ನಾಟ್ ರಿಲಯಬಲ್ ಅಂತಂದ್ರೆ, ನಮ್ಮ ಹತ್ರ ಇರ್ತಕ್ಕಂಥ ಅಸೆಟ್ ನಿಜವಾಗ್ಲೂ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇದೆಯಾ ಅಥವಾ ಅದು ಪಾಸಿಟಿವ್ ರಿಟರ್ನ್ಸ್ ಕೊಡ್ತಾ ಇದೆಯಾ, ನೆಗೆಟಿವ್ ರಿಟರ್ನ್ಸ್ ಕೊಡ್ತಿದ್ಯಾ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ. ಸೊ ಹಾಗಾಗಿ ನಿಫ್ಟಿ ಅನ್ನುವಂಥ ಅಸೆಟ್ ಏನಿದೆಯಲ್ಲ, ಇದು ಬಹುತೇಕ ಅಂದ್ರೆ ಯಾರೆಲ್ಲ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅವರೆಲ್ಲರ ಪೋರ್ಟ್ಫೋಲಿಯೋದಲ್ಲಿ ನಿಫ್ಟಿ 50 ಇದೆ. ಹಾಗಾಗಿ ಈ ಒಂದು ನಿಫ್ಟಿ ಡಿಫ್ರೆಂಟ್ ಮೆಜರಿಂಗ್ ಟೂಲ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ, ನಿಜವಾಗ್ಲೂ ರಿಟರ್ನ್ಸ್ ಕೊಟ್ಟಿದ್ಯಾ ಅಥವಾ ನೆಗೆಟಿವ್ ರಿಟರ್ನ್ಸ್ ಏನಾದ್ರು ಕೊಟ್ಟಿದ್ಯಾ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಒಂದು ಟೇಬಲ್ಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಇಂದ ಬರುವಂತ ಪರ್ಸೆಂಟೇಜ್ ವ್ಯಾಲ್ಯೂ ಏನಿದೆಯಲ್ಲ, ಅದು ನೆಗೆಟಿವ್ ಆಗಿರಲಿ ಅಥವಾ ಪಾಸಿಟಿವ್ ಆಗಿರಲಿ, ಇದನ್ನ ಇಲ್ಲಿ ಬರಿತಾ ಹೋಗೋಣ. ನಿಫ್ಟಿ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಡಿಫರೆಂಟ್ ಮನಿ ಆರ್ ಕರೆನ್ಸೀಸ್. ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು 2ನೇ ತಾರೀಕು ಮಾರ್ಚ್ 2025. ನಾನು ಟೈಮ್ ಪೀರಿಯಡ್ ನ ಚೂಸ್ ಮಾಡಿರುವಂಥದ್ದು 10 years, 5 years ಮತ್ತು ಕಳೆದ ವರ್ಷ 2024ರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತ ನೋಡೋಣ. ಅಗೇನ್ಸ್ಟ್ ಡಿಫರೆಂಟ್ ಕರೆನ್ಸೀಸ್ INR ಮತ್ತು USD ಮತ್ತು 2 ಡಿಫರೆಂಟ್ ಮನಿ ಗೋಲ್ಡ್ ಮತ್ತು ಬಿಟ್ಕಾಯಿನ್ ಮಾಪನದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ನಿಫ್ಟಿ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ INR. ಸೊ ನಾವೀಗ ನಿಫ್ಟಿ 50 ಓಪನ್ ಮಾಡಿದ್ದೀನಿ ಇನ್ ದ ಮಂತ್ಲಿ ಟೈಮ್ ಫ್ರೇಮ್. ನಾವು ಈಗ ನೋಡ್ತಾ ಇರ್ತಕ್ಕಂಥ ಮಾಪನ ಇಂಡಿಯನ್ ರುಪಿ. ಸೊ ಕಳೆದ 10 ವರ್ಷದಲ್ಲಿ ನಿಫ್ಟಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋದಾದ್ರೆ, 2014ನೇ ಇಸ್ವಿಯಿಂದ ಇವತ್ತಿನ ದಿನ ಅಂದ್ರೆ 2ನೇ ತಾರೀಕು ಮಾರ್ಚ್ 2025, ಓಕೆ, ಇಲ್ಲಿವರೆಗೂ ನಿಫ್ಟಿ ಕೊಟ್ಟಿರ್ತಕ್ಕಂಥ ರಿಟರ್ನ್ಸ್ 263%. ಇದನ್ನ ಡೇಟಾ ಎಂಟ್ರಿ ಮಾಡ್ತೀನಿ. 263. ಕಳೆದ 5 ವರ್ಷ ಅಂದ್ರೆ 2019ರಿಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋದಾದ್ರೆ 104% ಅಷ್ಟು ರಿಟರ್ನ್ಸ್ ನಿಫ್ಟಿ ಕೊಟ್ಟಿದೆ ಇನ್ ಟರ್ಮ್ಸ್ ಆಫ್ INR. ಓಕೆ, ಸೊ 2024ರಲ್ಲಿ ಎಷ್ಟು ಕೊಟ್ಟಿದೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು 2% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ 2024 ಜನವರಿಯಿಂದ ಇವತ್ತಿನ ದಿನಾಂಕದವರೆಗೂ. ಓಕೆ, ಇದು ನಿಫ್ಟಿ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಇಂಡಿಯನ್ ರುಪಿ. ಸೊ ಸೆಕೆಂಡ್ನೇ ಪಾಯಿಂಟ್, ನಿಫ್ಟಿ US$ ಮಾಪನದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋಣ. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಟಾಪ್ ರೈಟ್ ಕಾರ್ನರ್ ಅಲ್ಲಿ INR ಏನಿದೆಯಲ್ಲ, ಚೇಂಜ್ ದ ಸ್ಕೇಲ್ ಕರೆನ್ಸಿ ಅಂತ ಏನಿದೆ, ಇಲ್ಲಿ ಕ್ಲಿಕ್ ಮಾಡಿ USD ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾವು ಈಗ ನೋಡ್ತಾ ಇರ್ತಕ್ಕಂತಹ ಚಾರ್ಟ್ ಏನಿದೆಯಲ್ಲ, ಇದು ನಿಫ್ಟಿ ವರ್ಸಸ್ US$. ನಿಫ್ಟಿ ಅನ್ನುವಂಥ ಅಸೆಟ್ US$ ಮಾಪನದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳಿ ಈ ಒಂದು ಚಾರ್ಟ್ ತೋರಿಸ್ತಾ ಇದೆ. ಸೊ ಅಗೇನ್ ಲಾಸ್ಟ್ 10 years ರಿಟರ್ನ್ಸ್ ನೋಡೋದಾದ್ರೆ 2024ರಿಂದ ಇವತ್ತಿನ ದಿನಾಂಕದವರೆಗೆ 161% ರಿಟರ್ನ್ಸ್ ಕೊಟ್ಟಿದೆ. ಕಳೆದ 5 ವರ್ಷದ ರಿಟರ್ನ್ಸ್ ನೋಡೋದಾದ್ರೆ 2019 66% ರಿಟರ್ನ್ಸ್ ಕೊಟ್ಟಿದೆ. ಕಳೆದ ವರ್ಷ 2024ರಲ್ಲಿ ನೋಡೋದಾದ್ರೆ ಸೊ ನೆಗೆಟಿವ್ ರಿಟರ್ನ್ಸ್ -2.77% ಅಷ್ಟು ಕೊಟ್ಟಿದೆ. ರೌಂಡ್ ಆಫ್ ಮಾಡಿ -3 ಅಂತ ಹಾಕೊಳ್ತೀನಿ, ಆರ್ 2.77% ಅಂತಾನೆ ಇರಲಿ. ಸೊ ನಾವೀಗ ನಿಫ್ಟಿ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ INR ನೋಡಿದ್ವಿ, ಅಗೇನ್ಸ್ಟ್ USD ನೋಡಿದ್ವಿ ಫಾರ್ ಲಾಸ್ಟ್ 10 years, 5 years ಮತ್ತು ಕಳೆದ ವರ್ಷ 2024ರಲ್ಲಿ. ಈ 2 ಕರೆನ್ಸಿಯಲ್ಲೇನೆ ನೀವು ತುಂಬಾ ಡಿಫ್ರೆನ್ಸ್ ನೋಡ್ಬೋದು. ಕಳೆದ 10 ವರ್ಷದಲ್ಲಿ 263% ರಿಟರ್ನ್ಸ್ ಏನ್ ಕೊಟ್ಟಿದೆ ನಿಫ್ಟಿ, ಅದೇ US$ ಮಾಪನದಲ್ಲಿ 161% ವರೆಗೂ ಹೋಗ್ಬಿಟ್ಟಿದೆ. ಸೊ ಮೂರನೇ ಪಾಯಿಂಟ್, ನಿಫ್ಟಿ ಅನ್ನುವಂಥ ಅಸೆಟ್ ಚಿನ್ನದ ಮಾಪನದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಈ ನಿಫ್ಟಿ ಅನ್ನುವಂಥ ಸಿಂಬಲ್ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಫ್ಟಿ
XAUUSD ಅನ್ನುವಂಥ ಟಿಕ್ಕರ್ ಏನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ನಿಫ್ಟಿ ಚಿನ್ನದ ಮಾಪನದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಕಳೆದ 10 ವರ್ಷದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ ಅಂತ ನೋಡೋದಾದ್ರೆ 2014ನೇ ಇಸ್ವಿಯಿಂದ ಇವತ್ತಿನವರೆಗೆ ನಿಫ್ಟಿ 47% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಕಳೆದ 2014ರಿಂದ 2025 ಇವತ್ತಿನ ದಿನಾಂಕ ಅಂದರೆ 2ನೇ ತಾರೀಕು ಮಾರ್ಚ್ 2025ರವರೆಗೆ ನಿಫ್ಟಿ ಕೊಟ್ಟಿರ್ತಕ್ಕಂಥ ರಿಟರ್ನ್ಸ್ ಕೇವಲ 47% ಮಾತ್ರ ಚಿನ್ನದ ಮಾಪನದಲ್ಲಿ. ಈ ಒಂದು ಡೇಟಾನ ಎಂಟ್ರಿ ಮಾಡೋಣ. ನೆಕ್ಸ್ಟ್ 5 ಇಯರ್ಸ್ 2019ಇಂದ 2024, 2019 ಸಮ್ವೇರ್ ಇಲ್ಲಿ ಬರುತ್ತೆ. 2019ಇಂದ 8.9% ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಇದರ ಅರ್ಥ ಏನಂತಂದ್ರೆ ಕಳೆದ 5 ವರ್ಷದಲ್ಲಿ ನಿಫ್ಟಿ ಬೈ ಮಾಡೋ ಬದಲು ಚಿನ್ನ ಬೈ ಮಾಡಿದ್ರೇನೆ ಚಿನ್ನನೇ ಜಾಸ್ತಿ ಬೆಲೆ ಹೋಗ್ತಿತ್ತು ನಿಫ್ಟಿಗಿಂತ ಅಂತೇಳಿ ಈ ಒಂದು ಡೇಟಾ ತೋರಿಸ್ತಾ ಇದೆ. ಸೊ ಕಳೆದ ವರ್ಷ 2024ರಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಅಂತ ನೋಡೋದಾದ್ರೆ 2024 ಜನವರಿ ಇಲ್ಲಿಂದ ಶುರುವಾಯಿತು. ಸೊ ಇಲ್ಲಿಂದ ಇಲ್ಲಿವರೆಗೆ 26.44% ನೆಗೆಟಿವ್ ರಿಟರ್ನ್ಸ್. ಓಕೆ, -26.44. ಸೊ ಕಳೆದ ವರ್ಷ 2024ರಲ್ಲಿ ನಿಫ್ಟಿ ಬೈ ಮಾಡೋದಕ್ಕಿಂತ ಚಿನ್ನ ಖರೀದಿ ಮಾಡಿದ್ರೆ ಚಿನ್ನದ ಮೌಲ್ಯನೇ ಜಾಸ್ತಿ ಹೋಗ್ತಾ ಇತ್ತು. ಸೊ ಇದು ನಿಫ್ಟಿ ಇನ್ ಟರ್ಮ್ಸ್ ಆಫ್ ಗೋಲ್ಡ್. 4ನೇ ಪಾಯಿಂಟ್, ನಿಫ್ಟಿ ಬಿಟ್ಕಾಯಿನ್ ಮಾಪನದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋಣ. ಈ INR ಅಂತ ಏನು ಸ್ಕೇಲ್ ಇದೆ ಇದನ್ನು ನಾನು ಬಿಟ್ಕಾಯಿನ್ಗೆ ಚೇಂಜ್ ಮಾಡ್ತೀನಿ. ಸೊ ನಾವೀಗ ನೋಡ್ತಾ ಇರ್ತಕ್ಕಂಥ ಚಾರ್ಟ್ ಏನಿದೆಯಲ್ಲ ನಿಫ್ಟಿ ಇನ್ ಟರ್ಮ್ಸ್ ಆಫ್ ಬಿಟ್ಕಾಯಿನ್ ಮಾಪನದಲ್ಲಿ ನಿಫ್ಟಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ಈ ಚಾರ್ಟ್ ತೋರಿಸ್ತಾ ಇದೆ. ಸೊ ಈ ಚಾರ್ಟ್ ನೋಡಿದ್ರೆ ಅರ್ಥ ಆಗ್ತದೆ ನಿಫ್ಟಿ ಇಸ್ ಟೆಂಡಿಂಗ್ ಟು 0 ಅಗೇನ್ಸ್ಟ್ ಬಿಟ್ಕಾಯಿನ್. ಸೊ ಈಗ ನಿಫ್ಟಿ ನಡೀತಾ ಇರುವಂಥದ್ದು 0.002992, ಆಲ್ಮೋಸ್ಟ್ ಇಟ್ಸ್ ಗೋಯಿಂಗ್ ಟು 0 ಅಗೇನ್ಸ್ಟ್ ಬಿಟ್ಕಾಯಿನ್. ಸೊ ಕಳೆದ 10 ವರ್ಷ 2014ರಿಂದ ಇಲ್ಲಿವರೆಗೂ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋದಾದ್ರೆ ಆದಷ್ಟು ಇದನ್ನ ಝೂಮ್ ಔಟ್ ಮಾಡಿ ಮೆಜರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಕಷ್ಟ, ಯಾಕೆಂತಂದ್ರೆ ನಿಫ್ಟಿ ಇಸ್ ಆಲ್ರೆಡಿ ಟೆಂಡಿಂಗ್ ಟು 0 ಅಗೇನ್ಸ್ಟ್ ಬಿಟ್ಕಾಯಿನ್. ಸೊ 2014ರಿಂದ ಇಲ್ಲಿವರೆಗೂ ರಫ್ಲಿ ಮೆಜರ್ ಮಾಡಿದ್ರೆ 98.4% ಅಷ್ಟು ನಿಫ್ಟಿ ತನ್ನ ಮೌಲ್ಯವನ್ನು ಬಿಟ್ಕಾಯಿನ್ ಎದುರು ಕಳ್ಕೊಂಡಿದೆ. -98% ರಫ್ಲಿ. ನೆಕ್ಸ್ಟ್ ಕಳೆದ 5 ವರ್ಷದಲ್ಲಿ ನೋಡೋದಾದ್ರೆ 2019ನೇ ಇಸ್ವಿಯಿಂದ ಇದು 2019, ಇಲ್ಲಿಂದ ಇಲ್ಲಿವರೆಗೆ 93.3% ಅಷ್ಟು ನಿಫ್ಟಿ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ. -93.3. ಕಳೆದ ವರ್ಷ 2024ರಲ್ಲಿ ನಿಫ್ಟಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಬಿಟ್ಕಾಯಿನ್ ಮಾಪನದಲ್ಲಿ ಅಂತ ನೋಡೋದಾದ್ರೆ 2024 ಶುರುವಾಗಿದ್ದು ಈ ಒಂದು ಸಣ್ಣ ಕ್ಯಾಂಡಲ್ ಇಂದ ಇಲ್ಲಿಂದ ಇಲ್ಲಿವರೆಗೆ 50.37% ಅಷ್ಟು ನಿಫ್ಟಿ ತನ್ನ ಮೌಲ್ಯವನ್ನು ಬಿಟ್ಕಾಯಿನ್ ಮಾಪನದಲ್ಲಿ ಕಳೆದ 1 ವರ್ಷದಲ್ಲಿ ಕಳ್ಕೊಂಡಿದೆ. -50.37. ಸೊ ನಾವೀಗ ನಿಫ್ಟಿ ಪರ್ಫಾರ್ಮೆನ್ಸ್ನ ನೋಡಿದ್ವಿ ಎಗೇನೆಸ್ಟ್ ಡಿಫ್ರೆಂಟ್ ಕರೆನ್ಸೀಸ್ ಮತ್ತು ಡಿಫ್ರೆಂಟ್ ಮನಿ ವಿಚಾರದಲ್ಲಿ. ಎಲ್ಲ ಡೇಟಾನು ಕೂಡ ಟ್ಯಾಬ್ಲೆಟ್ ಮಾಡಿದ್ವಿ ಕಳೆದ 10 ವರ್ಷ, 5 ವರ್ಷ ಮತ್ತು ಕಳೆದ ವರ್ಷ 2024ರಲ್ಲಿ. ಈ ಒಂದು ಡೇಟಾನ ಅನಾಲಿಸಿಸ್ ಮಾಡೋದೇ ಅರ್ಥ ಆಗುವಂಥದ್ದು ಏನಂತಂದ್ರೆ ನಿಫ್ಟಿ ಇಂಡಿಯನ್ ರುಪಿಲೇನೋ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ INRಗಿಂತ ಸ್ಟ್ರಾಂಗರ್ ಫಾರ್ಮ್ ಆಫ್ ಕರೆನ್ಸಿ ಆಗಿರುವಂಥ US ಡಾಲರಲ್ಲಿ ನಿಫ್ಟಿ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿಲ್ಲ. ನಾವು ಸಾವಿರಾರು ವರ್ಷಗಳಿಂದ ಹಣವಾಗಿ ಬಳಕೆ ಮಾಡಿಕೊಂಡು ಬಂದಿರತಕ್ಕಂತಹ, ಈಗಲೂ ಕೂಡ ಬಳಕೆ ಮಾಡ್ತಿರ್ತಕ್ಕಂತಹ ಹಣ ಯಾವುದು ಅಂತಂದ್ರೆ ಅದು ಚಿನ್ನದ ಮಾಪನದಲ್ಲಂತೂ ನಿಫ್ಟಿ ಅಂತ ಹೇಳ್ಕೊಳ್ಳುವಂಥ ರಿಟರ್ನ್ಸ್ ಯಾವುದು ಕೊಟ್ಟಿಲ್ಲ. ಕಳೆದ 5 ವರ್ಷದಲ್ಲಿ ನೋಡೋದಾದ್ರೆ ನಿಫ್ಟಿ ನೆಗೆಟಿವ್ ಅರೌಂಡ್ 9% ರಿಟರ್ನ್ಸ್ ಕೊಟ್ಟಿದೆ. ಸೊ ಇಟ್ ಮೀನ್ಸ್ ಕಳೆದ 5 ವರ್ಷದಲ್ಲಿ ನಿಫ್ಟಿ ಬೈ ಮಾಡೋದಕ್ಕಿಂತ ಚಿನ್ನ ಖರೀದಿ ಮಾಡಿದ್ರೆ ಚಿನ್ನದ ಮೌಲ್ಯನೇ ಜಾಸ್ತಿ ಆಗ್ತಾ ಇತ್ತು. ಒಂದು ಈ ಶತಮಾನದ ಹಣ ಬಿಟ್ಕಾಯಿನ್ ಏನಿದೆಯಲ್ಲ, ಬಿಟ್ಕಾಯಿನ್ ಎದುರಂತೂ ನಿಫ್ಟಿ ಆಲ್ಮೋಸ್ಟ್ ಟೆಂಡಿಂಗ್ ಟು 0. ಕಳೆದ 10 ವರ್ಷದಲ್ಲಿ 98%ಗಿಂತ ಜಾಸ್ತಿ ವ್ಯಾಲ್ಯೂ ಕಳ್ಕೊಂಡಿದೆ. ಕಳೆದ 5 ವರ್ಷದಲ್ಲಿ 93.3% ಅಷ್ಟು ವ್ಯಾಲ್ಯೂ ಕಳ್ಕೊಂಡಿದೆ. ಕಳೆದ ವರ್ಷ 2024ರಿಂದ ಇವತ್ತಿನವರೆಗೆ ಅಂದರೆ 2ನೇ ತಾರೀಕು ಮಾರ್ಚ್ 2025ರವರೆಗೆ ನಿಫ್ಟಿ ಹ್ಯಾಸ್ ಲಾಸ್ಟ್
almost 50% of its value against Bitcoin and is tending to zero against Bitcoin. ಸೊ ಕನ್ಕ್ಲೂಷನ್ ಏನಂತಂದ್ರೆ, ಅಂಡರ್ ಎ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಆಲ್ ಅಸೆಟ್ಸ್ ಗ್ರಾಜುಯಲಿ ಲೂಸ್ ವ್ಯಾಲ್ಯೂ ಮೀನ್ಸ್ ಅವರ್ ಮನಿ ರಿಟೈನ್ಸ್ ಇಟ್ಸ್ ವ್ಯಾಲ್ಯೂ. ಅಂದ್ರೆ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಿನ ಮೌಲ್ಯ ಯಾವತ್ತೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ಬೇಕು ಹೊರತು ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಿನ ಮೌಲ್ಯ ಕಮ್ಮಿ ಆಗಬಾರ್ದು. ಕಮ್ಮಿ ಆಗ್ತಿದೆ ಅಂತಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಹಣ ಅತಿ ಹೆಚ್ಚು ಪ್ರಿಂಟ್ ಆಗಿ ಮಾರ್ಕೆಟಿಗೆ ಬರ್ತಾ ಇದೆ ಅಂತ ಅರ್ಥ. ಚಿನ್ನನ ಯಾರು ಪ್ರಿಂಟ್ ಮಾಡೋಕ್ಕಾಗಲ್ಲ, ಬಿಟ್ಕಾಯಿನ್ ಯಾರು ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಚಿನ್ನ ಮತ್ತು ಬಿಟ್ಕಾಯಿನ್ ತನ್ನ ಮೌಲ್ಯವನ್ನ ಇವತ್ತಿಗೂ ಕೂಡ ಕಾಪಾಡ್ಕೊಳ್ತಾ ಇದೆ, ಮುಂದೆ ಕೂಡ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರುತ್ತೆ. ಸೊ ದಸ್ ಬೈ ಅಲೋಯಿಂಗ್ ಅಸ್ ಟು ಬೈ ಬೆಟರ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್, ನಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ದುಡ್ಡಲ್ಲಿ ನಮಗೆ ಬೇಕಾದಂಥ ಬೆಟರ್ ಕ್ವಾಲಿಟಿ ಗೂಡ್ಸ್ ಆಗಿರ್ಬೋದು, ಬೆಟರ್ ಕ್ವಾಲಿಟಿ ಸರ್ವಿಸಸ್ನ ತಗೊಳ್ಳೋದಕ್ಕೆ, ನಮ್ಮ ಪರ್ಚೇಸಿಂಗ್ ಪವರ್ನ ರಿಟೈನ್ ಮಾಡೋದಕ್ಕೆ ಚಿನ್ನ ಮತ್ತು ಬಿಟ್ಕಾಯಿನ್ ಹೆಲ್ಪ್ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಂಡಿಯನ್ ರುಪಿ, $, ಅಥವಾ ಯಾವುದೇ ದೇಶದ ಪೇಪರ್ ಕರೆನ್ಸಿಗಳೇನಿದೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ತನ್ನ ಮೌಲ್ಯವನ್ನು ಕಾಪಾಡ್ಕೊಳ್ಳೋದಿಲ್ಲ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅದರ ಪ್ರಶ್ನೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.